ಮೇಡಮ್, ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೇಳಿದ್ರಿ. ಹಾಂ, ಹೌದು. ಅದು ನಾನೇ ಆಫೀಸ್ ಹತ್ರ ಎಲ್ಲ ಬರೋಣ ಅಂತ ಅಂದ್ಕೊಂಡೆ. ಆದರೆ ನಂಗೆ ಗೊತ್ತಿಲ್ಲ ಎಲ್ಲಿರ್ತೀರ ನೀವು, ಏನು ಮಾಡ್ತಿರ್ತೀರ ಅಂತ. ಹಂಗಾಗಿ ರಾಹುಲ್ ಅವ್ರನ್ನೇ ಕಳಿಸ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಹೋದರು. ಏನು ಅಂದ್ಕೋಬೇಡಿ, ನಿಮಗೆ ಕೆಲಸ ಇತ್ತೋ ಏನೋ. ಸಾರಿ ಸರಸ್ವತಿ ಅವರೇ. ಅಯ್ಯೋ ಮೇಡಮ್, ಪರವಾಗಿಲ್ಲ ಬಿಡಿ, ಅದರಲ್ಲೇನಿದೆ. ಏನಿಲ್ಲ, ನಾವೇನು ಅಂದ್ಕೊಳ್ಳಲ್ಲ. ಅಷ್ಟೊಂದೇನು ಕೆಲಸನೂ ಕೂಡ ಇರಲಿಲ್ಲ. ಹೌದು ಮೇಡಮ್. ರೀಟಾ ಅವರಂತೂ ಎಷ್ಟು ಹೇಳಿದ್ರು ಕೇಳಲ್ಲ. ಮೇಡಮ್ ಅನ್ಬೇಡಿ, ಲಕ್ಷ್ಮಿ ಅವರೇ ಅಂತ ಅಂದರೂ ಸಾಕು ಅಂತ. ಇವಾಗ ನೀವು ಹಂಗೆ ಹೇಳ್ತಾ ಇದ್ದೀರಾ ಸರಸ್ವತಿ ಅವರೇ. ನೋಡಿದ್ರೆ ನೀವು ನನಗೆ ಸಂಬಂಧದಲ್ಲಿ ತಂಗಿನೋ ಅಕ್ಕ ಆಗ್ತೀರಾ. ಅಂಥದ್ರಲ್ಲಿ ನೀವು ಮೇಡಮ್ ಮೇಡಮ್ ಅಂತ ಕರಿಬೇಡಿ, ಲಕ್ಷ್ಮಿ ಅಂತ ಕರೀರಿ ಸಾಕು ಸರಸ್ವತಿ ಅವರೇ. ಹಾಂ, ಅಯ್ಯೋ ಪರವಾಗಿಲ್ಲ ಬಿಡಿ, ಅದರಲ್ಲೇನಿದೆ. ಅಂಕರ್ದೇ ಅಭ್ಯಾಸ. ಆಯಿತು ಬಿಡಿ, ಲಕ್ಷ್ಮಿ ಅವರೇ ಅಂತ ಕರಿತೀನಿ. ಸರಿ ಆಯಿತು, ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಕರೀರಿ. ಮತ್ತು ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಅವರೇನು ಅಲ್ಲೇ ಸೇರ್ಕೊಂಡ್ಬಿಟ್ರು, ಬರಲೇ ಇಲ್ಲ. ಬರ್ತೀವಿ ಒಂದಿನ ಬಿಟ್ಟು ಅಂತ ಹೇಳಿದ್ರು. ನೋಡಿದ್ರೆ ಎಷ್ಟು ಫೋನ್ ಮಾಡಿದ್ರು ಬರ್ತಾಯಿಲ್ಲ. ಪರವಾಗಿಲ್ಲ ಬಿಡಿ, ಇರಲಿ ನಮ್ಮನೇಲೆ ಒಂದು ಸ್ವಲ್ಪ ದಿನ. ಅಮ್ಮ ಅಂತೂ ಯಾವಾಗಲೂ ಅಮ್ಮ, ಆಮೇಲೆ ಅವರು ಅದೇ ನಿಮ್ಮ ಅವ್ವ ಅಪ್ಪ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ಅವಾಗ ನಡೆದಿದ್ದೆಲ್ಲ ಹೇಳ್ಕೊಂಡು ಇವಾಗ ಎಲ್ಲರೂ ಹೆಂಗಿದ್ದಾರೆ ಊರಲ್ಲಿ ಅಂತ ಎಲ್ಲ ಅಮ್ಮ ಕೇಳ್ತಾಯಿತ್ತು. ಅದೆಲ್ಲ ಮಾತಾಡ್ತಿರ್ತಾರೆ ಯಾವಾಗ್ಲೂ. ಅಮ್ಮ ಅಂತೂ ತುಂಬ ಖುಷಿಯಾಗೈತೆ. ಓ ಸರಿ ಸರಿ ಆಯಿತು, ಪರವಾಗಿಲ್ಲ. ಖುಷಿಯಾಗಿದ್ದಾರೆ ಅಂದರೆ ಅಲ್ಲೇ ಇರಲಿ ಒಂದು ಸ್ವಲ್ಪ ದಿನ. ಮತ್ತು ಸರಸ್ವತಿ ಅವರೇ, ಇವಾಗ ನೀವು ಚೆನ್ನಾಗಿದ್ದೀರಾ? ಯಾಕೋ ಒಂದು ಸ್ವಲ್ಪ ದಿನದಿಂದ ತುಂಬ ಬೇಜಾರು ಮಾಡ್ಕೊಂಡಿದ್ರಂತೆ. ನೋಡಿ, ನಾನು ಅವತ್ತೂ ಹೇಳಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಒಪ್ಕೊಳ್ಳಿ ಸರಸ್ವತಿ ಅವರೇ. ಇದು ನಮ್ಮ ಮನಸ್ಸಿಗೆ ಅಷ್ಟೇ, ನಿಮಗೆ ಫೋರ್ಸ್ ಮಾಡ್ತಾಯಿಲ್ಲ ನಾವು ಅಂತ. ಸರಿನಾ ಸರಸ್ವತಿ ಅವರೇ? ನೀವೇನು ಬೇಜಾರು ಮಾಡ್ಕೋಬೇಡಿ ಯಾವ ವಿಷಯಕ್ಕೂ. ನಾವೇನು ಫೋರ್ಸ್ ಮಾಡಲ್ಲ ನಿಮ್ಗೆ ಯಾವುದಕ್ಕೂ. ಸರಿ ಲಕ್ಷ್ಮಿ ಅವರೇ, ಆಯಿತು. ಆದರೆ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಸಾರಿ ಕೇಳಬೇಕು. ಸಾರಿನಾ? ಯಾಕೆ ಸರಸ್ವತಿ ಅವರೇ? ಏನಿಲ್ಲ, ನಿಮ್ಮ ಕೈಲೆಲ್ಲ ಸುಭಾಷ್ ಅವರು ಅದೆಲ್ಲ ಹೇಳ್ಸಿದ್ದಾರೆ ಅಂತ ನಾನು ತಪ್ಪು ತಿಳ್ಕೊಂಡಿದ್ದೆ. ಹಾಗಾಗಿ ಅವ್ರ ಬಗ್ಗೆ ಗೊತ್ತಾದ ಮೇಲೆ ಅನ್ನಿಸ್ತು, ಅವ್ರೇನು ಹೇಳಿರಲ್ಲ, ಅವ್ರಿಗೇನು ವಿಷಯ ಗೊತ್ತಿರಲ್ಲ, ನಿಮ್ಮ ಮನಸ್ಸಿಗೆ ನೀವು ಹೇಳಿರ್ತೀರಾ ಅಂತ. ಹಂಗಾಗಿ ಎಲ್ಲರಿಗೂ ಸಾರಿ ಕೇಳೋಣ ಅಂತ ಅಂದ್ಕೊಂಡೆ. ಸಾರಿ ಲಕ್ಷ್ಮಿ ಅವರೇ, ನಾನೇ ಏನೇನೋ ತಪ್ಪು ತಿಳ್ಕೊಂಬಿಟ್ಟೆ ನಿಮ್ಮ ಬಗ್ಗೆ. ರಾಹುಲ್ ಸರ್ಗೂ ಸಾರಿ ಕೇಳಬೇಕು. ಓ ಅದಾ? ಪರವಾಗಿಲ್ಲ ಬಿಡಿ, ಏನಾಗಲ್ಲ. ನಿಮಗೆಲ್ಲ ಗೊತ್ತಾಯ್ತಲ್ಲ ಇವಾಗ, ಅಷ್ಟೇ ಸಾಕು. ಅದಾದಮೇಲೆ ಸುಭಾಷ್ ಅವ್ರ ಹತ್ರ ಇವತ್ತು ಮಾತಾಡಿದ್ರಾ? ಅಂದರೆ ಅವ್ರ ಮೇಲೂ ಕೋಪ ಮಾಡ್ಕೊಂಡಿದ್ರಲ್ಲ, ಅವರು ಏನಾದರೂ ಅನ್ಕೋತಾರೇನೋ ಅಂತ ಅಷ್ಟೇ. ಇಲ್ಲ, ಅದು ನಾನು ಅಂದ್ಕೊಂಡೆ ಸುಭಾಷ್ ಅವ್ರ ಹತ್ರ ಸ್ವಲ್ಪ ಪರ್ಸ್ನಲಾಗಿ ಮಾತಾಡೋಣ ಅಂತ. ಯಾಕಂದರೆ ನೀವೆಲ್ಲರೂ ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಾನು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಿಜವಾಗ್ಲೂ ಸರಸ್ವತಿ ಅವರೇ, ಅದಕ್ಕೇನಂತೆ ಮಾತಾಡಿ. ನನಗಂತೂ ವಿಷಯ ಕೇಳಿ ತುಂಬ ಖುಷಿ ಆಗ್ತಿದೆ. ಮಾತಾಡಿ ಸರಸ್ವತಿ ಅವರೇ, ಎಲ್ಲ ಬಗೆಹರಿಸ್ಕೊಳ್ಳಿ, ಮಾತಾಡಿ. ಆದರೆ ಒಂದು ಸರಸ್ವತಿ ಅವರೇ, ಸುಭಾಷ್ಗೆ ಇದ್ರ ಬಗ್ಗೆ ಒಂಚೂರು ಏನೂ ಗೊತ್ತಿಲ್ಲ. ಅವತ್ತು ರೀಟಾ ಅವರು ಮತ್ತು ರಾಹುಲ್ ಅವರೇನೋ ಮಾತಾಡೋಕ್ಕೆ ಹೋದಾಗ ಕೋಪ ಮಾಡ್ಕೊಂಡ್ರಂತೆ. ಅದು ಬಿಟ್ಟರೆ ಸುಭಾಷ್ ಅವ್ರಿಗೆ ಈ ವಿಷಯ ಏನೂ ಗೊತ್ತಿಲ್ಲ. ಒಂದು ಸರಿ ಅದನ್ನ ಹೇಳ್ಬಿಟ್ಟು ಆಮೇಲೆ ಬೇರೆದು ಮಾತಾಡಿ. ಹೌದಾ? ಹಂಗಾದ್ರೆ ಅವ್ರಿಗೆ ಏನೇನೂ ಗೊತ್ತಿಲ್ಲ? ಹೌದು, ಅವ್ರಿಗೇನೂ ಗೊತ್ತಿಲ್ಲ. ಅದನ್ನೇ ನಾವು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದು. ಆದರೆ ನೀವು ಕೋಪ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ನಾವೆಲ್ಲ ಸುಮ್ಮನೆ ಆಗ್ಬಿಟ್ಟು. ಹಂಗಾದ್ರೆ ಸುಭಾಷ್ ಅವ್ರ ಹತ್ರ ನಾನು ಸಾರಿ ಕೇಳಬೇಕು. ಅವ್ರು ನನ್ನ ಮೇಲೆ ತುಂಬ ಕೋಪ ಅಲ್ಲ, ನಾನು ಅವ್ರ ಮೇಲೆ ತುಂಬ ಕೋಪ ಮಾಡ್ಕೊಂಡು ನಡ್ಕೊಂಡೆ. ಏನು ಅಂದ್ಕೊಂಡ್ರೋ ಏನೋ. ಏನಾಗಲ್ಲ, ಮಾತಾಡಿಸ್ಬಿಟ್ಟು ಒಂದು ಸರಿ ಸಾರಿ ಕೇಳಿ, ಎಲ್ಲ ಸರಿ ಹೋಗುತ್ತೆ. ಏನಂತೀರಾ ರೀಟಾ ಅವರೇ? ಸುಮ್ಮನೆ ಕೂತ್ಕೊಂಡಿದ್ದೀರಾ? ಅಯ್ಯೋ ಹಾಗೇನೂ ಇಲ್ಲ ಮೇಡಮ್, ಸುಮ್ಮನೆ ನೋಡ್ತಾ ಇದ್ದೆ. ಹೆಂಗೋ ಸರಸ್ವತಿ ಅವರು ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನು ಕೇಳಿ ಖುಷಿ ಆಯಿತು. ಹೌದು, ನನಗೂ ತುಂಬ ಖುಷಿ ಆಯಿತು ಸರಸ್ವತಿ ಅವರೇ. ಆದರೆ ನೀವೇನು ತಪ್ಪು ತಿಳ್ಕೊಂಬಿಡಿ ಆಮೇಲೆ ನಮ್ಮ ಬಗ್ಗೆ ಎಲ್ಲ. ಯಾಕೆ ಇವ್ರು ಇಷ್ಟೊಂದೆಲ್ಲ ಕಾಡ್ತಾ ಇದ್ದಾರೆ ಅಂತ. ನಾವೇನು ಆ ಥರ ಮಾಡ್ತಿಲ್ಲ, ಆದರೆ ನಮಗೇನೋ ಅನ್ನಿಸ್ತು ಅಷ್ಟೇ. ಆಮೇಲೆ ಈ ವಿಷಯ ನಾವು ತೆಗ್ದಿದ್ರಿಂದ ನೀವೆಲ್ಲ ಯಾರು, ನೀವು ನಮ್ಮ ರಿಲೇಟಿವ್ ಅವರೇ ಅಂತ ಎಲ್ಲ ಗೊತ್ತಾಯಿತು. ನೀವು ಗೀತಾ ಅವರ ಅಕ್ಕ ಅಂತ ಗೊತ್ತಾಗಿ ನನಗಿನ್ನೂ ಶಾಕ್ ಆಯಿತು. ಹೌದು, ನಂಗೆ ನಮ್ಮ ಅಮ್ಮಂಗೆ ಆಗಿರೋ ಅನ್ಯಾಯನೆಲ್ಲ ಸರಿ ಮಾಡಬೇಕು ನಾನು. ಹಾಗಾಗಿ ನೋಡೋಣ, ಹೆಂಗಾಗುತ್ತೋ ಹಂಗಾಗಲಿ. ಆದರೆ ಅಮ್ಮ ಒಪ್ಕೊತಾನೇ ಇಲ್ಲ ಊರಿಗೆ ಬರೋಕ್ಕೆ. ನೋಡೋಣಿರಿ ಇನ್ನೂ ಏನೇನಾಗುತ್ತೆ ಅಂತ. ಆದರೆ ನಾನು ಒಂದು ಮಾತು ಹೇಳ್ತೀನಿ ಸರಸ್ವತಿ ಅವರೇ, ಯಜಮಾನ್ರು ತುಂಬ ಒಳ್ಳೆಯವರು. ಅವ್ರು ಇಷ್ಟಪಟ್ಟು ನಿಮ್ಮ ಚಿಕ್ಕಮ್ಮನ ಮದುವೆ ಆಗಲಿಲ್ಲ, ಎಲ್ಲ ಬಲವಂತ ಮಾಡಿ ಏನೇನೋ ಮಾಡಿ ಮದುವೆ ಮಾಡಿದ್ದಂತೆ. ನಿಮ್ಮಮ್ಮ ಹೋದ್ಮೇಲೆ ಇದೆಲ್ಲ ನಡೆದೈತೆ. ಹಾಗಾಗಿ ನೀವು ನಿಮ್ಮ ಅಪ್ಪನ ಬಗ್ಗೆ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಯಜಮಾನ್ರು ತುಂಬ ಒಳ್ಳೆಯವರು. ಹೌದಾ? ಆದರೆ ಅಮ್ಮ ಅಪ್ಪನ ಬಗ್ಗೆ ಏನೇನೋ ಹೇಳ್ತಾ ಇತ್ತು.
ಇಲ್ಲ ಇಲ್ಲ, ಹಾಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗಬೇಡಿ. ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ. ಯಜಮಾನ್ರು ತುಂಬ ಒಳ್ಳೆಯವರು. ನಮ್ಮನೆಗಂತೂ ತುಂಬ ಸಹಾಯ ಮಾಡಿದ್ದಾರೆ. ನಾವು ಎಷ್ಟು ಬಡವರು ಅಂತ ನಿಮಗೆ ಇನ್ನೂ ಗೊತ್ತಿಲ್ಲ ಸರಸ್ವತಿ ಅವರೇ. ಮುಂಚೆ ನಮ್ಮ ಅಪ್ಪಂದು ಆಸ್ತಿ ಎಲ್ಲ ಇತ್ತು, ಏನೋ ಮೋಸ ಆಗಿ ಎಲ್ಲ ನಮಗೂ ಏನೇನೋ ಆಗೋಗಿತ್ತು. ಅದಾದಮೇಲೆ ನಂಗೆ 4 ಜನ ಅಕ್ಕಂದಿರಿದ್ರು ಸರಸ್ವತಿ ಅವರೇ. ಅವ್ರಿಗೆ ಮದುವೆ ಮಾಡೋಕ್ಕೆ ಎಲ್ಲದಕ್ಕೂ ನಿಮ್ಮ ಅಪ್ಪನೇ ಸಹಾಯ ಮಾಡಿರೋದು. ನಿಮ್ಮ ಮನೆಯವರಂತೂ ತುಂಬ ಇದು ಮಾಡಿದ್ದಾರೆ. ಆದರೆ ನಿಮ್ಮ ಚಿಕ್ಕಮ್ಮ ಮತ್ತು ನಿಮ್ಮ ಚಿಕ್ಕಮ್ಮನ ಮಗಳು ತುಂಬ ಕೆಟ್ಟವರು. ಅವರಂತೂ ನನ್ನ ಲೈಫ್ನೇ ಹಾಳು ಮಾಡೋಕ್ಕೆ ನಿಂತಿದ್ರು. ಆದರೆ ಅಷ್ಟರಲ್ಲಿ ಬೇರೆ ಏನೇನೋ ಆಗಿ ಇನ್ನೇನೇನೋ ಆಗೋಯ್ತು. ಅದೆಲ್ಲ ಬಿಡಿ ಹೋಗಲಿ. ಆದರೆ ಇವಾಗ ನಾನಂತೂ ಹೇಳ್ತೀನಿ, ನಿಮ್ಮಪ್ಪ ತುಂಬ ಒಳ್ಳೆಯವರು. ಆದರೆ ನಿಮ್ಮ ಚಿಕ್ಕಮ್ಮನೇ ನಿಮ್ಮ ಅಪ್ಪನ ಸ್ವಲ್ಪ ಹೆಂಗೆಂಗೋ ಇದು ಮಾಡಿ ಏನೇನೋ ಮಾಡ್ತಾರೆ. ಹೋಗಲಿ ಬಿಡಿ. ಮತ್ತು ಇನ್ನೇನು ಸರಸ್ವತಿ ಅವರೇ? ಏನೂ ಇಲ್ಲ ಲಕ್ಷ್ಮಿ ಅವರೇ. ಅದೇ ಈ ವಿಷಯ ಎಲ್ಲ ಯೋಚನೆ ಮಾಡಿದಾಗ ಜನ ಎಷ್ಟು ಕೆಟ್ಟವರು, ನಮ್ಮ ಅಮ್ಮಂಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ತುಂಬ ಬೇಜಾರಾಗುತ್ತೆ. ಏನು ಎಲ್ಲ ಸರಿ ಹೋದರೆ ಸಾಕು, ಅಮ್ಮ ಒಂದು ಒಪ್ಕೊಂಡ್ರೆ ಸಾಕು. ಊರಿಗೆ ಬಂದು ಅವ್ರಿಗೆಲ್ಲ ನಾವೇನು ಅಂತ ತೋರಿಸ್ತೀವಿ. ನಮ್ಮ ಅಮ್ಮಂಗೆ ಇಷ್ಟು ಅನ್ಯಾಯ ಮಾಡೋಕೆ ಅವ್ರಿಗೆ ಎಷ್ಟು ಧೈರ್ಯ. ಹೌದು, ನೀವು ಹೇಳೋದು ಸರಿಯೇ. ಆದರೆ ನಿಮ್ಮ ಅಮ್ಮ ಇದಕ್ಕೆಲ್ಲ ಒಪ್ಪಲ್ಲ ಬಿಡಿ. ಆದರೆ ಅಮ್ಮ ಯಾಕಂಗೆ ಆಡ್ತಾಯಿತ್ತೋ ನನಗಂತೂ ಗೊತ್ತಿಲ್ಲ. ತುಂಬ ಎದ್ರುಕೊಳ್ತೈತೆ ನಮ್ಮಮ್ಮ, ಏನು ಮಾಡ್ತಾರೋ ಏನೋ ಅಂತ. ಆದರೆ ಕಾಲ ಈಗ ಮುಂದುವರೆದಿದೆ, ಹಳೆ ಕಾಲ ಥರನೇ ಇಲ್ಲ. ಅದು ನಮ್ಮಂಗೆ ಎಷ್ಟೇ ಅರ್ಥ ಮಾಡ್ಸೋಕೆ ಹೋದ್ರೂ ಅಮ್ಮ ಇಲ್ಲ ಬೇಡ ನಾವು ಹಿಂಗೆ ಇರೋಣ ಅಂತ ಹೇಳ್ತೈತೆ. ನನಗೂ ಏನೋ ನಮ್ಗೆ ಆಸ್ತಿ ಅಂತಸ್ತು ಎಲ್ಲ ಬರುತ್ತೆ ಅಂತ ಅಲ್ಲ. ಆದರೆ ನಮ್ಮ ಅಮ್ಮನಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅದು ನೆನೆಸ್ಕೊಂಡಾಗೆಲ್ಲ ನನಗೆ ಎಷ್ಟು ಬೇಜಾರಾಗುತ್ತೆ. ಹಂಗಾಗಿ ನಾನು ನಮ್ಮ ಅಮ್ಮಂಗೆ ಒಪ್ಸೋಕ್ಕೆ ಇದು ಮಾಡ್ತಾಯಿದ್ದೀನಿ. ಆದರೆ ಅಮ್ಮ ಒಪ್ಕೊತಾನೇ ಇಲ್ಲ ಲಕ್ಷ್ಮಿ ಅವರೇ. ಬಿಡಿ, ತಲೆ ಕೆಡಿಸ್ಕೊಬೇಡಿ. ಇವಾಗ ನಮ್ಮ ಅಪ್ಪ ಅಮ್ಮನೂ ಅಲ್ಲಿ ನಿಮ್ಮೂರೆಲ್ಲ ಇದ್ದಾರಲ್ವಾ, ಏನಾದರೂ ಮಾತಾಡಿ ಎಲ್ಲ ಒಪ್ಕೋತಾರೆ ಅಂತ ಅನಿಸುತ್ತೆ. ನೋಡೋಣ. ನಾನು ಅಂದ್ಕೊಂಡೆ, ಆದರೆ ನಮ್ಮ ಅಮ್ಮಂಗೆ ತಕ್ಕನಾಗ ನಮ್ಮ ಅಣ್ಣನೂ ಆಡ್ತವನೆ. ಬೇಡ, ನಮಗೆ ಇವಾಗ ಹೆಂಗಿದೀವೋ ಹಂಗೆ ಇರೋಣ, ಇನ್ನೇನು ಮಾಡೋಕ್ಕಾಯ್ತದೆ, ನಮ್ಗೆ ಅನ್ಯಾಯ ಮಾಡಿಬಿಟ್ಟವ್ರೆ, ಅವಂಗೆ ಹೆಂಗಿಷ್ಟನೋ ಹಂಗೆ ಇರೋಣ ಅಂತ ಅಣ್ಣ ಹೇಳ್ದ. ಇನ್ನು ಅಣ್ಣ ಹೇಳಿದ್ಮೇಲೆ ನಾನೇನು ಮಾತಾಡೋಕ್ಕಾಗಲ್ಲ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಅಯ್ಯೋ ಹೌದಾ, ಆ ಥರ ಹೇಳಿದ್ರಾ? ಅಯ್ಯೋ ಸರಿ ಆಯಿತು. ಆದರೆ ಇನ್ನೊಂದು ವಿಷಯ ಏನು ಅಂದರೆ, ನಿಮ್ಮ ಅದೇ ಆ ಗೀತಾ ಇದ್ದಾಳಲ್ವ ನಿಮ್ಮ ಅಕ್ಕ, ಅವಳು ಬೇರೆ ಯಾರನ್ನೂ ಅಲ್ಲ, ಇನ್ನೊಂದು ಮದುವೆ ಆಗಿರೋದು. ನನ್ನ ಸ್ವಂತ ಅಕ್ಕನ ಮಗ ಅಂದರೆ ನಮ್ಮ ಅಕ್ಕ ತುಂಬ ದೊಡ್ಡವಳು ನನಗಿಂತ. ಅವಳಿಗೆ ನನಗಿಂತ 1 ವರ್ಷ ದೊಡ್ಡವನೇ ಗಂಡು ಮಗು ಇತ್ತು. ಅವನ್ನೇ ಗೀತಾ ಮದುವೆ ಆಗಿರೋದು. ಏನು ಆ ಥರ ನಿಮ್ಮ ಅಕ್ಕನ ಮಗನ ಮದುವೆ ಆಗಿದ್ದಾಳಾ? ಅಯ್ಯೋ ರಾಮ, ಅಲ್ಲ ನೋಡಿದ್ರೆ ನಿನ್ನ ಚಿಕ್ಕವನೇ ಆಗ್ತಾನೆ ಅನಿಸುತ್ತೆ. ಹೌದು, ನಿಮ್ಮ ಗೆಸ್ ಕರೆಕ್ಟಾಗೈತೆ. ಅವನಿಗೆ 1 ವರ್ಷ ಚಿಕ್ಕವನು ಅವನು ಕೂಡ. ಅವನನ್ನೇ ಮದುವೆ ಆಗಿದ್ದಾಳೆ. ಏನು ತಲೆ ಸವರಿ ಏನು ಇದು ಮಾಡಿದ್ಲೋ ಗೊತ್ತಿಲ್ಲ. ಇವಾಗ ಅವನು ಬೇಡ ಅಂತ ಊರಿಗೆ ಬಂದು ಊರಲ್ಲಿದ್ದಾಳೆ. ಏನು ಹಣೆ ಬರೋನೋ ಏನೋ. ನಮಗಂತೂ ಪಾಪ ನಮ್ಮ ಅಕ್ಕಂಗೆ ಯಾಕಂತ ಕಷ್ಟ ಕೊಟ್ಟವನೋ ದೇವ್ರಿಗೆ ಗೊತ್ತಿಲ್ಲ. ಅಯ್ಯೋ ಏನು ಮಾಡೋಕ್ಕಾಗಲ್ಲ ಲಕ್ಷ್ಮಿ ಅವರೇ, ಕಾಲ ತುಂಬ ಕೆಟ್ಟೋಗಿದೆ. ನಮ್ಮ ಕಾಲೇಜಲ್ಲೇ ತಗೊಳ್ಳಿ, ನಾನು ಮೊದಲು ಲೆಕ್ಚರರ್ ಆಗಿದೆ ಕಾಲೇಜಲ್ಲಿ, ಆಮೇಲೆ ಕಂಪ್ನಿಗೆ ಬಂದು ಜಾಯ್ನ್ ಆಗಿದ್ದು. ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ. ಆ ಕಾಲೇಜಲ್ಲಿ ಹುಡುಗಿ ದೊಡ್ಡವಳು, ಹುಡುಗ ಇನ್ನು ನಾನಿನ್ನು ಪಾಠ ಮಾಡ್ತಾಯಿದ್ದೋ ಹುಡುಗ. ಅವನು ಆ ಚಿಕ್ಕ ಹುಡುಗ 1 ವರ್ಷ ದೊಡ್ಡವಳನ್ನ ಮದುವೆ ಆಗಿದ್ದಾನೆ. ಈ ಥರ ಆಗ್ತಾ ಇರುತ್ತೆ. ಆ ಹುಡುಗಿ ಹೆಸರು ಗೀತಾನೆ. ನನಗೆ ಇವಾಗ ನಿಮ್ಮದು ಕೇಳಿ ನಮ್ಮದು ಕೇಳಿ ಶಾಕೆ ಆಗೋಯ್ತು. ಆದರೆ ಅದೆಲ್ಲ ಇವರೆಲ್ಲ ಬಿಡಿ. ಈ ಥರ ಕಾಲ ಕೆಟ್ಟೋಗಿದೆ ಲಕ್ಷ್ಮಿ ಅವರೇ, ಬಿಡಿ. ಹೌದಾ? ಸರಿ ಆಯಿತು. ಅಯ್ಯೋ ನಾನು ನೋಡಿ ಮಾತಾಡ್ಕೊಂಡೇ ಕೂತ್ಕೊಂಡ್ಬಿಟ್ಟೆ. ಕಾಫಿ ಟೀ ಏನಾದರೂ ತೊಗೊಬರ್ತೀನಿ ರೀ. ಏನು ಕುಡಿತೀರಾ? ತುಂಬ ಬಿಸಿಲಿದೆ, ಏನಾದರೂ ಜ್ಯೂಸ್ ಮಾಡ್ಕೊಂಬರ್ತೀನಿ. ಅಯ್ಯೋ ಮೇಡಮ್ ಪರವಾಗಿಲ್ಲ. ಅಯ್ಯೋ ಲಕ್ಷ್ಮಿ ಅವರೇ ಪರವಾಗಿಲ್ಲ ಬಿಡಿ, ನಮಗೇನು ಕುಡಿಯೋಂಗೇನಿಲ್ಲ. ಅಯ್ಯೋ ಯಾಕೆ ಇಷ್ಟು ನಾಚಿಕೆ ಸಂಕೋಚ ಪಡ್ಕೋತೀರಾ? ನೋಡಿ, ಇದು ನಿಮ್ಮ ತಂಗಿ ಮನೆ ಅಂತ ಅಂದ್ಕೊಳ್ಳಿ, ನಾನು ನಿಮ್ಮ ತಂಗಿ ಇದ್ದಂಗಲ್ವಾ. ನೀವು ಆ ಥರ ಎಲ್ಲ ಸಂಕೋಚ ಪಡ್ಕೋಬೇಡಿ. 1 ನಿಮಿಷ ಇರಿ, ಏನಾದರೂ ಮಾಡಿಸ್ಕೊಂಬರ್ತೀನಿ. ಇಲ್ಲೇ ಕೂತ್ಕೊಂಡು ಮಾತಾಡ್ತೀರಿ. ಒಂದು 5 ನಿಮಿಷ ಬಂದೆ, ಇಲ್ಲಾಂದರೆ ಊಟನೇ ಮಾಡ್ಕೊಂಡು ಹೋಗಿ. ಹೆಂಗಿದ್ರು ಮಧ್ಯಾಹ್ನ ಆಯ್ತಲ್ವಾ, ಹಾಗಾಗಿ. ನಾನು ಬಾಕ್ಸ್ ತಗೊಬಂದ್ಬಿಟ್ಟೆ. ಬಾಕ್ಸ್ ಎಲ್ಲ ಹಂಗೆ ಇದೆ, ಆಫೀಸಲ್ಲಿದೆ. ಓ ಹೌದಾ, ಪರವಾಗಿಲ್ಲ ಬಿಡಿ, ಏನಾಗಲ್ಲ. ಊಟ ಮಾಡ್ಕೊಂಡು ಹೋಗಿ. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ.